ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇದು ಸೋಮವಾರದ ಮಿನಿ ಲಾಗ್ ಆಗಿರುತ್ತೆ. ಎಸ್ಟರ್ಡೇ ನೈಟು ನಿಮಗೆಲ್ಲ ತಿಳಿದಿರೋ ಪ್ರಕಾರ ಚಂದ್ರಗ್ರಹಣ ಇದ್ದಿದ್ದ ಕಾರಣ ನಾನು ಎಸ್ಟರ್ಡೇ ನೈಟೇ ಎಲ್ಲದಕ್ಕೂ ದರ್ಪಣ ಹಾಕಿ ಇಟ್ಟು ಮಲಗಿದ್ದೆ. ಸೊ ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಶುದ್ಧಿ ಮಾಡಬೇಕಾಗಿತ್ತು. ಹಾಗಾಗಿ ನಾನು 4 ಗಂಟೆಗೆ ಎದ್ದು ಎಲ್ಲ ಮನೆಯೆಲ್ಲ ಶುದ್ಧಿ ಮಾಡಿ ಪಟ ಅಂತ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಲ ಖಗ್ರಾಸ ಚಂದ್ರಗ್ರಹಣ ಕುಂಭರಾಶಿಯವ್ರಿಗೆ, ಮೀನರಾಶಿ ಆ್ಯಂಡ್ ಕರ್ಕಟಕ ಆ್ಯಂಡ್ ವೃಶ್ಚಿಕ ರಾಶಿಯವ್ರಿಗೆ ಅಶುಭ ಫಲ ಅಂತ ಹೇಳ್ತಾ ಇದ್ರು. ನಂದು ಕುಂಭರಾಶಿ ಆಗಿರೋ ಕಾರಣ ನಾನು ನನಗೆ ಗೊತ್ತಿರೋ ಪುರೋಹಿತರಿಗೆ ಕಾಲ್ ಮಾಡಿ ಕೇಳಿದೆ ಇದಕ್ಕೇನಾದ್ರು ಪರಿಹಾರ ಉಂಟಾ ಅಂತ ಹೇಳಿ. ಸೊ ಅವ್ರು ಹೇಳಿದ್ರು ಅಕ್ಕಿ, ಉದ್ದಿನ ಕಾಳು ಮತ್ತು ತಾಂಬೂಲ ಜೊತೆಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಇಟ್ಟು ಗ್ರಹಣ ಕಾಲದಲ್ಲಿ ಅಥವಾ ಗ್ರಹಣ ಮುಗಿದ ನಂತರ ನೀವು ಸ್ನಾನ ಮಾಡಿ ನಾಮ ಜಪ ಮಾಡಿ ಅದನ್ನು ಬ್ರಾಹ್ಮಣನಿಗೆ ಕೊಡೋದ್ರಿಂದ ಆದಷ್ಟು ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿ. ಎಲ್ಲದಕ್ಕೂ 100% ನಿಮಗೆ ಎಲ್ಲೂ ಸೊಲ್ಯೂಷನ್ ಸಿಗೋದಿಲ್ಲ. ಅಟ್ಲೀಸ್ಟ್ ಸಿಗೋ 50% ಸೊಲ್ಯೂಷನ್ ಆದರೂ ನಾವು ಯುಟಿಲೈಸ್ ಮಾಡ್ಕೋಬೇಕು. ನಮಗೆ ನಮ್ಮ ಕರ್ಮಫಲದಲ್ಲಿ ಯಾವ ಸಮಸ್ಯೆಗಳು ನಮಗೆ ಬರಬೇಕಂತ ಇರುತ್ತೋ ಅದು ಬಂದೇ ಬರುತ್ತೆ. ಅಟ್ಲೀಸ್ಟ್ ಅದನ್ನೆಲ್ಲ ತಡೆದು ನಿಲ್ಲೋ ಶಕ್ತಿ ನಮಗೆ ಆ ಭಗವಂತ ಕೊಟ್ಟರೆ ಸಾಕು ಅಂತ ಹೇಳಿ ನಾನು ಅವ್ರು ಹೇಳಿರೋ ಪ್ರಕಾರ. ಆದರೆ ನನಗೆ ಗ್ರಹಣ ಕಾಲದಲ್ಲಿ ನಾಮ ಜಪ ಮಾಡೋದಕ್ಕೆ ಆಗಲಿಲ್ಲ. ಗ್ರಹಣ ಮುಗಿದ ಮೇಲೆ ನಾನು ಮಾರ್ನಿಂಗ್ ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಉದ್ದಿನ ಕಾಳು, ಅಕ್ಕಿ ಆ್ಯಂಡ್ ದಕ್ಷಿಣೆ ಮೇಲೆ ಕೈ ಇಟ್ಟು ಜಪ ಮಾಡಿ ಅಂತ ಹೇಳಿದರು. ಸೊ ಕೈ ಇಟ್ಟು ನಾಮ ಜಪ ಮಾಡಿ ಅದನ್ನು ಅವ್ರಿಗೆ ಪುರೋಹಿತರಿಗೆ ತೊಗೊಂಡೋಗಿ ಕೊಡೋಣ ಅಂತ ಹೇಳಿ ಇಟ್ಟಿದ್ದೆ. ಈ ಕಲಿಯುಗದಲ್ಲಿ ನಮಗೆ ನಾಮ ಜಪ ಮಾಡಿದ್ರೆ ಸಾಕು. ದ್ವಾಪರ ಯುಗ, ತ್ರೇತಾಯುಗದ ಥರ ನಾವು ತಪಸ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ತಿಳ್ಕೊಂಡಿರೋ ಪ್ರಕಾರ ನಾಮ ಜಪ ಮಾಡಿದ್ರೆ ತುಂಬ ಪ್ರತಿಫಲ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ಕೊಟ್ಟು ಬರೋಣ ಅಂತ ಹೇಳಿ ಹೋದೆ ದೇವಸ್ಥಾನಕ್ಕೆ. ಹಾಗೆ ಪೂಜೆ ಸಾಮಾನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಈ ಸಲ ಯಾರೋ ಹೇಳಿದ್ರು ಜೋಡಿ ತೆಂಗಿನಕಾಯಿ ಕೊಡಿ ತುಂಬ ಒಳ್ಳೆಯದು ಅಂತ. ಸೊ ನಾನು ಅದನ್ನೇ ಫಾಲೋ ಮಾಡಿದೆ. ಒಳ್ಳೇದನ್ನ ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಪ್ರಕಾರ. ಏನು ಹೇಳ್ತೀರಾ? ಬಾಯ್, ಟೇಕ್ ಕೇರ್.